ಪ್ರೀತಿಯ ವೀಕ್ಷಕರೇ, ಕೇವಲ 3 ವರ್ಷಗಳ ಹಿಂದೆ ವಿವಾಹಿತೆಯಾದ ಒಂದು ಮಹಿಳೆಯ ಅನುಮಾನಾಸ್ಪದ ಸಾವು ಸುಳ್ಯದ ಸಂಪಾಜೆಯಲ್ಲಿ ಸಂಭವಿಸಿದ್ದು ಬಹಳ ಖೇದಕರದ ಸಂಗತಿ. ನೋಡಿ, ಇದೇನಾದರೂ ಕೊಲೆ ಎಂದು ಸಾಬೀತಾದರೆ ಇನ್ನು ಕೂಡ ಕೆಲವು ಟೆಸ್ಟ್ ರಿಪೋರ್ಟ್ಸ್ಗಳು ಬರಲಿಕ್ಕೆ ಬಾಕಿ ಇದೆ. ಈಗಾಗಲೇ ಹೆಚ್ಚಿನ ಅಂಶ ಕೊಲೆ ಎಂದೇ ಎನ್ನಲಾಗ್ತಾ ಇದೆ. ಗಂಡನ ತಾಯಿ, ತಂದೆ, ತಂಗಿ ಸೇರಿದಂತೆ 3 ಈ ಕೃತ್ಯವನ್ನು ಮಾಡಿದ್ದಾರೆ ಎನ್ನಲಾಗ್ತಾ ಇದೆ. ಪುಟ್ಟ ಮಗು ಕೂಡ ಈ ಒಂದು ಘಟನೆಯನ್ನು ವಿವರಿಸ್ತಾ ಇರುವ ವಿಡಿಯೋ ಸೋಷಿಯಲ್ ಮೀಡಿಯಾ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದೆ. ಇದೇನಾದರೂ ಸಾಕ್ಷಿ ಆಧಾರಗಳ ಮೇಲೆ ಕೊಲೆ ಎಂದು ಸಾಬೀತಾದರೆ ದಯವಿಟ್ಟು ಪ್ರೀತಿಯ ಸಹೋದರರ ಎಲ್ಲರೂ ಒಗ್ಗಟ್ಟಾಗಿ ಪರಸ್ಪರ ಕೈ ಜೋಡಿಸಿ ಒಂದೇ ತಾಯಿಯ ಮಕ್ಕಳಂತೆ ಈ ಒಂದು ನ್ಯಾಯಕ್ಕಾಗಿ ಹೋರಾಡಬೇಕಾಗಿದೆ. ಫಾತಿಮಾ ನಿಶಾಳ ಎಂದು ಮಾತ್ರವಲ್ಲ, ಈ ರೀತಿಯ ಕ್ರೂರಿಗಳ ರಕ್ಕಸದಾಟಕ್ಕೆ ಬಲಿಯಾದ ಯಾರೆಲ್ಲ ಇದ್ದಾರೋ ಎಲ್ಲರ ನ್ಯಾಯಕ್ಕಾಗಿ ಇನ್ನು ಮುಂದೆ ನಾವೆಲ್ಲರೂ ಪರಸ್ಪರ ಒಗ್ಗಟ್ಟಾಗಿ ಕೈ ಜೋಡಿಸಿ ನ್ಯಾಯ ಕೊಡುವಲ್ಲಿ ಯಶಸ್ವಿಯಾಗಬೇಕಾಗಿದೆ. ಸ್ವಾರ್ಥ ಹಿತಾಸಕ್ತಿಗಳ ರಾಜಕಾರಣಿಗಳ ಕುತಂತ್ರಕ್ಕೆ ಬಲಿಯಾಗದೆ ಇದು ಕೇಸ್ ಗೆಲ್ಲಲೇಬೇಕು. ನೋಡಿ, ಈ ಪುಟ್ಟ ಮಗು ಹೇಳ್ತಾ ಇದೆ ಯಾರು ಕೊಂದಿದ್ದಾರೆ, ಯಾರು ನೋವು ಮಾಡಿದ್ದಾರೆ ಅಂತ ಹೇಳಿ. ಈ ಪ್ರೀತಿಯಿಂದ ಕೇಳ್ತಾ ಇದ್ದೀವಿ, ನ್ಯಾಯ ಕೊಡಿ. ಮೃತಳ ತಾಯಿ ಪೊಲೀಸ್ ದೂರು ನೀಡಿದ್ದಾರೆ. ಗಂಡನ ಮನೆಯವರ ಕಿರುಕುಳದಿಂದ ನಡೆದಿದೆ ಘಟನೆ ಎನ್ನುವ ಆರೋಪದ ಹಿನ್ನೆಲೆ ಇದು ಕೊಲೆಯೋ ಅಥವಾ ಆತ್ಮಹತ್ಯೆಯೋ ಎಂಬ ಸಮಗ್ರವಾದಂತಹ ಸೂಕ್ತ ತನಿಖೆ ನಡೆಸಿ ನ್ಯಾಯ ಒದಗಿಸಿಕೊಡಬೇಕಾಗಿ ಪ್ರೀತಿಯಿಂದ ವಿನಮ್ರವಾಗಿ ಕೇಳಿಕೊಳ್ತಾ ಇದ್ದೀವಿ.